ಅತ್ತಿಬೆಲೆಯ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಒನ್ ಡೇ ಫಾರ್ ಸೆಲೆಬ್ರೇಷನ್ ಬಿಲ್ಡಿಂಗ್ ಎ ಬೆಟರ್ ಟುಮಾರೋ ಕಾರ್ಯಕ್ರಮದಡಿ ಯೋಗ ದಿನಾಚರಣೆ, ವಿಶ್ವ ತಂದೆಯರ ದಿನ, ವಿಶ್ವ ಪರಿಸರ ದಿನಾಚರಣೆ ಹಾಗೂ ಶಾಲಾ ಸಂಪತ್ತಿನ ಪದಗ್ರಹಣ ಸಮಾರಂಭವನ್ನು ಒಂದೇ ವೇದಿಕೆಯಲ್ಲಿ ಆಚರಿಸಲಾಯಿತು. ಸಹಾಯಕ ಪೊಲೀಸ್ ಆಯುಕ್ತ ಎಲ್.ವೈ. ರಾಜೇಶ್ ಕಾರ್ಯಕ್ರಮ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಯೋಗ, ಶಿಸ್ತು ಹಾಗೂ ಪರಿಸರ ಸಂರಕ್ಷಣೆಯ ಮಹತ್ವ ತಿಳಿಸಿದರು. ಪರಿಸರ ದಿನಾಚರಣೆಯ ಅಂಗವಾಗಿ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಗಿಡಗಳನ್ನು ವಿತರಿಸಲಾಯಿತು. ವಿದ್ಯಾರ್ಥಿಗಳು ತಮ್ಮ ತಂದೆಯ ಹೆಸರಿನಲ್ಲಿ ಗಿಡಗಳನ್ನು ನೆಟ್ಟು ಅವುಗಳನ್ನು ಪೋಷಿಸುವ ಮೂಲಕ ಪರಿಸರ ಸಂರಕ್ಷಣೆಗೆ ಕೈಜೋಡಿಸುವಂತೆ ಪ್ರೇರೇಪಿಸಲಾಯಿತು. ಅಲ್ಲದೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಪೋಷಕರಿಗೆ ಕೇವಲ ಹೂಗುಚ್ಛ ನೀಡುವ ಬದಲಾಗಿ ಪ್ರತಿಯೊಬ್ಬರಿಗೂ ಹಸಿರು ಗಿಡಗಳನ್ನು ವಿತರಿಸುವ ಮೂಲಕ ಶಾಲಾ ಆಡಳಿತ ಮಂಡಳಿಯು ಪರಿಸರ ದಿನಾಚರಣೆಗೆ ನಿಜವಾದ ಅರ್ಥವನ್ನು ನೀಡಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಾದ ವತ್ಸಲ, ರಾಮಚಂದ್ರಪ್ಪ, ಮುಖಂಡರಾದ ಶ್ರೀನಿವಾಸ್ ರೆಡ್ಡಿ, ಮುನಿಯಪ್ಪ, ಹರೀಶ್, ಜಗದೀಶ್, ಉಮಾಪತಿ, ರವಿ ಹಾಗೂ ಮಹೇಶ್, ಶಾಲೆಯ ಶಿಕ್ಷಕ ವೃಂದ, ಪೋಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅತ್ತಿಬೆಲೆ ಶಾರದಾ ಇಂಟರ್ನ್ಯಾಷನಲ್ ಸಂಸ್ಥೆ ವತಿಯಿಂದ ಇವತ್ತಿನ ದಿವಸ ಯೋಗ ದಿನಾಚರಣೆಯ ಪ್ರಯುಕ್ತವಾಗಿ ಯೋಗ ದಿನಾಚರಣೆ ಹಾಗೂ ತಂದೆಯರ ಅಪ್ಪಂದಿರ ದಿನ, ಫಾದರ್ಸ್ ಡೇ ಸಂಬಂಧಪಟ್ಟ ಹಾಗೆ ಫಾದರ್ಸ್ ಡೇ ಮತ್ತು ಜೊತೆಯಲ್ಲಿ ಜಯಸೂರ್ಯ ಫ್ಯಾನ್ ಅಸೋಸಿಯೇಷನ್ ಸಂಯೋಗದಲ್ಲಿ ಪರಿಸರ ದಿನಾಚರಣೆ ಅಂದರೆ ಒಟ್ಟು ಫುಲ್ ಪ್ಯಾಕೇಜ್ 3 ಕಾರ್ಯಕ್ರಮ ಒಟ್ಟಿಗೆ ಹಮ್ಮಿಕೊಂಡಿದ್ದಾರೆ. ಸೊ ಅಪ್ಪಂದರು ಹೇಗೆ ಮಕ್ಕಳ ಕಾರ್ಯಕ್ರಮ ನೋಡ್ಲಿಕ್ಕೆ ಬರ್ತಾರೆ, ಆ ಅಪ್ಪಂದರನ್ನ ನೆನೆಸುವಂತಹ ಒಂದು ಕಾರ್ಯಕ್ರಮ, ಒಂದು ಥ್ಯಾಂಕ್ಸ್ ಗಿವಿಂಗ್, ಹಾಗೆ ಒಂದು ಇನ್ವೆಸ್ಟಿಗೇರ್ ಪ್ರೋಗ್ರಾಮ್ನು ಸಹ ಹಮ್ಮಿಕೊಂಡಿದ್ದು. ಏನು ಶಾಲೆಯಲ್ಲಿ ಲೀಡರ್ಸ್ ಆಗಿ ಆಯ್ಕೆ ಆದಂಥವ್ರನ್ನ ಗುರುತಿಸ್ತಕ್ಕಂಥದ್ದು, ಅವರಿಗೆ ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ದು. ಸೊ ಒಟ್ಟಿಗೆ 4 ಕಾರ್ಯಕ್ರಮವನ್ನು ಸೇರಿಸಿ ಎಲ್ಲ ಸಮಾಗಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಅವರ ಆಡಿಟೋರಿಯಂನಲ್ಲಿ ಮತ್ತು ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ಸೊ ಯೋಗೇಶ್ ರವರು ನಾನು ಮರೆತಿದ್ದೆ, ಅವರೇ ನನಗೆ ನೆನಪಿಸಿದ್ರು. ಅವರ ಶಾಲಾ ದಿನಗಳಿಂದ, ನಾನು ಸಬ್ ಇನ್ಸ್ಪೆಕ್ಟರ್ ಆದಂಥ ದಿನಗಳ ಆನೇಕಲ್ಲಿಂದ ಅವತ್ತಿನ ದಿನದಿಂದ ಪರಿಚಯ, ಅದಾದ ನಂತರ ಬಾಂಧವ್ಯ ಹಾಗೆ ಮುಂದುವರಿಯಿತು. ಸೊ ಇವತ್ತಿನ ದಿವಸ ಈ ಶಾಲೆಯಲ್ಲಿ ಅತಿ ಮುಖ್ಯವಾಗಿ ಈ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ತುಂಬ ಆಸಕ್ತಿಯಿಂದ ನಾನು ಬಂದಿದ್ದೀನಿ. ಒಂದೇ ಉದ್ದೇಶ, ಸಾಮಾನ್ಯವಾಗಿ ಎಲ್ಲರೂ ನಾವು ನಮ್ಮ ಮಕ್ಕಳಿಗೆ ಏನು ಕೊಡೋದು ಅಂತ ಯೋಚನೆ ಶುರು ಆಗ್ಬಿಡುತ್ತೆ. ನಾನು ಸತ್ರು ಪರವಾಗಿಲ್ಲ, ಆದರೆ ನನ್ನ ಮಗ ನೆಮ್ಮದಿಯಾಗಿರಬೇಕು, ಅವನೊಂದು ಅಟ್ಲೀಸ್ಟ್ ಮನೆ ಮಾಡಿಟ್ಬಿಡಬೇಕು, ಇಲ್ಲ ಒಂದು 4 ಕಾಸು ಬರೋಂಗೆ ಜೀವನ ಮಾಡಿಡಬೇಕು, ನನ್ನ ಮಗಳಿಗೆ ಒಂದಷ್ಟು ಒಡೆಯ ಮಾಡಿ ಮದುವೆ ಮಾಡಿಕೊಡ್ಬೇಕು. ಇದು ಪ್ರತಿಯೊಬ್ಬರಿಗೂ ಒಂದು 40-50 ಬಂದಾಗ ಚಿಂತೆ ಕಾಣುತ್ತೆ. ಸೊ ನನ್ನ ಅನುಭವ ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾವು ಮಕ್ಕಳಿಗಿಂತ ಒಂದಷ್ಟು ಮಾಡಿರ್ತಕ್ಕಂಥದ್ದು ಭಾಳ ನಿಜ, ಅವಶ್ಯಕತೆ ಇದೆ. ಅದರ ಜೊತೆಗೆ ಮಕ್ಕಳಿಗೆ ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ಒಡವೆ ಕೊಡಬೇಕು, ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋದು ಎಷ್ಟು ಮುಖ್ಯನೋ ಹಾಗೆ ನಾವು ಮುಂದಿನ ಜನ್ರೇಷನ್ ಜನಾಂಗಕ್ಕೆ ಒಳ್ಳೆ ಪರಿಸರವನ್ನು ಕೊಡಬೇಕು. ಅವ್ರಿಗೆ ತೊಗೊಳೋದಕ್ಕೆ ಒಳ್ಳೆ ಆಕ್ಸಿಜನ್ ಇಲ್ದಿರ ನಾವು ಇದನ್ನು ಡೆಲ್ಲಿ ಥರ ಮಾಡಿಟ್ಬಿಟ್ಟು ಹೋಗ್ಬಿಟ್ರೆ ನಾಳೆ ಅವರೆಲ್ಲ ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಓಡಾಡೋ ಪರಿಸ್ಥಿತಿ ಬರುತ್ತೆ. ಈಗಲೇ ಎಲ್ಲಂದ್ರಲ್ಲಿ ಕ್ಯಾನ್ಸರು, ಇನ್ನೊಂದು ಮತ್ತೊಂದು ಕಾಯಿಲೆ ನೋಡ್ತಾ ಇದ್ದೀವಿ ಪರಿಸರದಿಂದ. ಮತ್ತು ಈ ಬಾರಿ ಅಂತೂ ಎಲ್ಲರಿಗೂ ಅನುಭವ ಆಯಿತು, ಬೇಸಿಗೆ ಹೆಂಗೆ ಹೊಡಿತು ಅಂತ. 4-5 ಗಂಟೆ ಆದರೆ ಸುಸ್ತಾಗ್ಬಿಡೋದು, ನಮ್ಮನ್ನು ಸಾಗಬ ಜೀವನ ಅಂತ ಅನಿಸ್ಬಿಡ್ತಾ ಇತ್ತು. ಯಾಕಂದರೆ ಅಷ್ಟು ಬೆಳಗ್ಗೆಯಿಂದ ಡಿಹೈಡ್ರೇಟ್ ಆಗಿ ಸುಸ್ತಾಗ್ಬಿಡ್ತದೆ. ಸೊ ಪರಿಸರ ನಮಗೆ ವಾರ್ನಿಂಗ್ ಕೊಡ್ತದೆ, ಬಿ ಕೇರ್ಫುಲ್ ಅಂತ. ಈ ವಾರ್ನಿಂಗಿಂದ ಎಚ್ಚೆತ್ಕೊಂಡು ಎಲ್ಲ ಮಕ್ಕಳು, ಆ ಮಕ್ಕಳಲ್ಲಿ ಆ ಮನಸ್ಸು ಬರಬೇಕು ಅಂತೇಳಿ 650 ಗಿಡಗಳನ್ನ ಇವತ್ತು ತಂದಿದ್ದಾರೆ. ಎಲ್ಲ ಕಡೆ ಸಾಮಾನ್ಯ ನಾವು 50, 100, 30 ಮಾಡೋಂಥದ್ದು ನೋಡಿದ್ದೀವಿ. ಒಂದು ದೊಡ್ಡ ಸಂಖ್ಯೆಯಲ್ಲಿ 650 ಗಿಡಗಳನ್ನ ತಂದು ಆ ಮಕ್ಕಳಿಗೆ ಅದನ್ನು ದತ್ತು ಕೊಡೋಂಥ ಕಾರ್ಯಕ್ರಮ. ಆ ಮಕ್ಕಳು ಅವ್ರ ಮನೆಯಲ್ಲಿ ಒಂದು ಮುದ್ದಾಗಿ ಪ್ರೀತಿಯಿಂದ ಹೇಗೆ ಸಾಕ್ತಾರೋ ಆ ಗಿಡವನ್ನು ಪೋಷಿಸ್ಲಿ ಅಂತ, ಮಕ್ಕಳಲ್ಲಿ ಆ ಪರಿಸರದ ಕಾಳಜಿನ ಉಂಟು ಮಾಡಬೇಕು ಅಂತ. ಮತ್ತು ಮುಂದಿನ ಜನ್ರೇಷನ್ ನಾವು ಒಳ್ಳೆ ನೀರು, ಒಳ್ಳೆ ಗಾಳಿ ಕೊಟ್ಟರೆ ಅದಕ್ಕಿಂತ ದೊಡ್ಡ ಆಸ್ತಿ ಏನಿಲ್ಲ. ಎಲ್ಲ ಕೊಟ್ಬಿಟ್ಟು ನಾಳೆ ಬೈಕೋತಾರೆ ಮುಂದಿನ ಜನಾಂಗ, ಈಗ ನಮ್ಮ ಮಕ್ಕಳು ಹಾಳು ಮಾಡಿಬಿಟ್ಟು ಹೋಗ್ಬಿಟ್ರಪ್ಪ ಅಂತ ಬೈತಾರೆ. ಇಲ್ಲ ಹಂಗೆ ಬೈತಾರೆ. ಎಲ್ಲ ಇಷ್ಟು ತಂದು ಬರೀ ಪೊಲ್ಯೂಷನು, ಫ್ಯಾಕ್ಟ್ರಿ, ನೀರು ಹಾಳು. ಇವತ್ತು ನೆನೆಸ್ಕೊಂಡ್ರೆ ಭಾರತ ಪ್ರಾಯಶಃ ಪ್ರಪಂಚದಲ್ಲಿ 240 ಯಾವುದೋ ಸ್ಥಾನದಲ್ಲಿದ್ದೀವಿ ನಾವು. ನಮ್ಮಲ್ಲಿ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ, ಒಳ್ಳೆ ನೀರು ಸಿಗ್ತಾ ಇಲ್ಲ ನಮಗೆ. ಇನ್ನು ಯಾವಾಗ ನಾವು ಒಳ್ಳೆ ದಿನಗಳನ್ನ ಕೊಡೋದು? ಆ ಒಳ್ಳೆ ದಿನಗಳನ್ನ ಕೊಡಬೇಕು ಅಂತಂದರೆ ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದನ್ನು ನಾವು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಜಯಸೂರ್ಯ ಫ್ಯಾನ್ ಅಸೋಸಿಯೇಷನ್ ಗೌರವಾಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು, ಕಾರ್ಯದರ್ಶಿಯವರಾದಂಥ ಶ್ರೀ ಉಮಾಪತಿಯವರು, ಹರೀಶ್ ಮೌರ್ಯ ಉಪಾಧ್ಯಕ್ಷರು, ಖಜಾಂಚಿ ಮುನಿಯಪ್ಪರವರು, ಹರೀಶ್ ಅವರು, ಖಾನ್ರವರು ಮತ್ತು ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ನೀವು ಬನ್ನಿ ಅಂತ ಕರೆದು ನನ್ನ ಜೊತೆಲಿ ಕರ್ಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಖುಷಿ ಇದೆ. ಮತ್ತು ವಿದ್ಯಾಸಂಸ್ಥೆಗಳು ಚೆನ್ನಾಗಿ ಆದಾಗ ಆ ಮಕ್ಕಳು
ದೇಶಕ್ಕೆ ಆಸ್ತಿ ಆಗ್ತಾರೆ. ಸೊ ಅಂಥ ಒಂದು ಒಳ್ಳೆಯ ಕಾರ್ಯ ನಡೀಲಿ. ನಮ್ಮ ತಂದೆಯವರ ಹೆಸರಲ್ಲಿ ಒಬ್ಬ ಮಗನಾಗಿ ಆ ತಂದೆಗೆ ನನ್ನ ಪ್ರೀತಿಯಿಂದ ಈ ಮಕ್ಕಳಿಗೆ ವಿದ್ಯಾಸಂಸ್ಥೆನ ಕ್ವಾಲಿಟಿ ಎಜುಕೇಷನ್ ಕೊಡೋದ್ರ ಮುಖಾಂತರ ನಿಮ್ಮ ತಂದೆಗೆ ಗೌರವನ ಸಲ್ಲಿಸಬೇಕು ಅಂತೀರ. ಈ ಕಾಯಕ ಮುಂದುವರಿಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಆನೇಕಲ್, ಜೈ ಕರ್ನಾಟಕ. ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ನಮ್ಮ ಯೋಗೇಶ್ ಅವರು ನಮ್ಮನ್ನು ಈ ಪರಿಸರದ ದಿನಾಚರಣೆ ಅಂಗವಾಗಿ ಹಾಗೆ ಅಪ್ಪಂದಿರ ದಿನಾಚರಣೆ ಅಂಗವಾಗಿ ಸಸಿ ನಡೆಯೋ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿರ್ತಾರೆ. ಹಾಗಾಗಿ ನಾವು ಈ ಜಯಸೂರ್ಯ ಆಜಾದ್ ಅಭಿಮಾನಿಗಳ ಬಳಗದಿಂದ ನಮ್ಮ ಸಂಘದ ಉದ್ದೇಶನೇ ಗಿಡ ನೆಡೋದು, ಪರಿಸರದ ಬಗ್ಗೆ ಜನರಿಗೆ ಒಂದು ಅಭಿಪ್ರಾಯ ಮೂಡಿಸೋದು, ಅದ್ರ ಬಗ್ಗೆ ಕಾಳಜಿ ವಹಿಸೋದು, ಇದರ ಅರಿವು ಮೂಡಿಸೋವಂಥ ಕಾರ್ಯಕ್ರಮ ಆಗಿರುತ್ತೆ. ಈ ಸರ್ಕಾರಿ ಶಾಲೆ ಇರ್ಬೋದು, ಕೆರೆ ಅಂಗಳ ಇರ್ಬೋದು, ಪ್ರತಿಯೊಂದು ಜಾಗದಲ್ಲೂ ನಮಗೆ ಈ ಥರ ನಮ್ಮ ಜಾಗದಲ್ಲಿ ಸ್ವಲ್ಪ ಜಾಗ ಇದೆ, ಗಿಡ ನೆಡೋದು ನಿಮ್ಮ ಕಡೆಯಿಂದ ಮಾಡಿರಿ ಅಂತ ಹೇಳಿದಾಗ ನಾವು ಗುರುತಿಸಿ ನಾವೇ ಮಾಡ್ತಾ ಇರ್ತೀವಿ. ಇದನ್ನು ಆನೇಕಲ್ ನಮ್ಮ ಸಾಹೇಬರು ಮೊದಲು ಇಲ್ಲಿ ಕಾರ್ಯನಿರ್ವಹಿಸಿರ್ತಾರೆ. ಹಾಗಾಗಿ ಅವ್ರಿಗೆ ತುಂಬ ಒಡನಾಟ ಇದೆ ಆನೇಕಲ್ ತಾಲೂಕಿನಲ್ಲಿ. ಪರಿಚಯಸ್ಥರೆಲ್ಲ ಈ ನಮ್ಮ ಉಮಾಪತಿ ಆಗಿರ್ಬೋದು, ಅವ್ರದ್ದು ಒಂದು ಶಾಲೆ ಇದೆ. ಮುಂದಿನ ದಿನಗಳಲ್ಲಿ ಅವರು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದರಲ್ಲೂ ಶಾಲಾ ಆವರಣದಲ್ಲಿ ನಾವು ಗಿಡ ನೆಡೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದನ್ನು ನಮ್ಮ ಉಪಾಧ್ಯಕ್ಷರಾದ ನಮ್ಮ ಹರೀಶ್ ಅವರಿದ್ದಾರೆ, ಮುನಿಯಪ್ಪ ಅವರಿದ್ದಾರೆ, ಜಗದೀಶ್ ಅವರಿದ್ದಾರೆ, ಎಲ್ಲ ನಾವು ಸಂಘಟಿತರಾಗಿ ನಾವು ಅಭಿಮಾನಿ ಬಳಗದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ನಮಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಈ ಒಂದು ಸದುಪಯೋಗ ಆಗುತ್ತೆ. ನಮ್ಮ ಕಡೆಯಿಂದ ಒಂದು ಗಿಡ ನೆಡೋ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಒಂದು ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ. ಈ ದಿನ ಶಾರದಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮಂಚನಹಳ್ಳಿ ರಸ್ತೆ ಇಲ್ಲಿ ಇವತ್ತು ಪರಿಸರ ದಿನಾಚರಣೆ ಹಾಗೂ ತಂದೆಯಂದರ ದಿನಾಚರಣೆ, ಇಂಟರ್ನ್ಯಾಷನಲ್ ಫಾದರ್ಸ್ ಡೇ, ಅದರ ಜೊತೆಗೆ ಪರಿಸರ ದಿನಾಚರಣೆ ಗಿಡಗಳನ್ನ ನಾವು ಪ್ರತಿಯೊಬ್ಬ ಮಗುಗೂ ಕೊಡಲಿಕ್ಕೆ ವ್ಯವಸ್ಥೆ ಆಗಿರ್ತದೆ. ಈ ಪ್ರತಿ ಗಿಡನೂ ತಮ್ಮ ಮನೆಗಳ ಹತ್ರ ನಾಟಿಕೊಂಡು ಒಂದು ಹೂವು ಯಾವ ಥರ ಬ್ಲಾಸಮ್ ಆಗ್ತದೆ ಅಥವಾ ಒಂದು ಗಿಡ ಯಾವ ಥರ ಮರವಾಗಿ ಬೆಳೆಯುತ್ತೆ ಆ ಥರ ತಮ್ಮ ಮಕ್ಕಳು ಏಳಿಗೆ ಆಗಲಿ ಅನ್ನೋ ಸದುದ್ದೇಶದಿಂದ ಶಾಲೆ ಕಡೆಯಿಂದ ಪ್ರತಿಯೊಬ್ಬರಿಗೂ ಒಂದೊಂದು ಗಿಡನ ನಾವು ಅವರಿಗೆ ದತ್ತಿ ಅಂತೇಳಿ ಕೊಡಲಿಕ್ಕೆ ವ್ಯವಸ್ಥೆ ಆಗಿರ್ತದೆ. ಅದರಂತೆ ಇದನ್ನ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ರಾಜೇಶ್ ಸರ್ ಅವರು ಸಮೇತ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡೋದ್ರ ಜೊತೆಗೆ ನಮ್ಮ ಪೇರೆಂಟ್ಸ್ಗೂ ಸಮೇತ ಮೋಟಿವೇಶ್ನಲ್ ಸ್ಪೀಚ್ನ ಕೊಟ್ಟಿರ್ತಾರೆ. ಅದಕ್ಕೂ ಸಮೇತ ನಮ್ಮೆಲ್ಲ ಶಾಲಾ ವತಿಯಿಂದ ಅವರಿಗೆ ಇನ್ನೊಂದ್ಸತಿ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ದಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿರುತ್ತೆ. ನಮ್ಮೆಲ್ಲ ಪೋಷಕ ಬಾಂಧವರಿಗೆ ಹಾಗೂ ನನ್ನ ಶಿಕ್ಷಕೇತರ ಬೃಂದದವರಿಗೆ, ನನ್ನ ಪ್ರೀತಿಯ ಮಕ್ಕಳಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಥ್ಯಾಂಕ್ ಯು. ಯೋಗೇಶ್ ಸರ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ಈ ಕಲೆನ ಎಲ್ಲೂ ಬೆಳೆಸ್ತಾ ಇಲ್ಲ. ಯಾಕಂದರೆ ಎಲ್ಲರೂ ತೋಟ ಕೆಲಸ, ಇವರೆಲ್ಲ ತೋಟದಲ್ಲಿ ಕೆಲಸ ಮಾಡೋರು. ಯಾಕಂದರೆ ಇದು ಒಂಥರ ಬಾಡಿಗೆ ಎಕ್ಸಸೈಸು. ಸುಮ್ಮನೆ ನಾವು ಎಷ್ಟೇ ಕೆಲಸ ಮಾಡಿದ್ರು ನಮ್ಗೆ ಎಕ್ಸಸೈಸ್ ಆಗಲ್ಲ. ಇದೊಂದು ನಾವು ಎಲ್ಲ ನಾಡಿಗೂ ಎಕ್ಸಸೈಸ್ ಆಗುತ್ತೆ. ನಾವು ಏನೋ ಕಳ್ಕೊಂಡಂಗೆ ಇರ್ತೀವಿ. ಅಂದರೆ ಈ ಥರ ಸಾಂಸ್ಕೃತಿಕ ಕಲೆಗಳಲ್ಲಿ ನಾವು ಇದು ಮಾಡಿದ್ರೆ ನಮಗೂ ಮೈಂಡ್ ಫ್ರೀ ಇರುತ್ತೆ. ಯಾವಾಗಲೂ ಮಕ್ಕಳು, ಸಂಸಾರ ಎಲ್ಲ ಇದ್ದೇ ಇರುತ್ತೆ ಯಾವಾಗಲೂ. ನಾವು ಅದಕ್ಕೋಸ್ಕರ ನಾವು ಹೆಣ್ಮಕ್ಳು ಹೊರಗಡೆ ಬಂದು ನಾವು ಏನು ಅಂತ ತೋರಿಸ್ಬೇಕು. ಆವಾಗಲೇ ನಮಗೂ ಬೆಲೆ ಸಿಗುತ್ತೆ, ನಮ್ಮ ಕಲೆಗೂ ಒಂದು ಬೆಲೆ ಇರುತ್ತೆ. ధన్యవాదాలు. అసిస్టెంట్ కమిషనర్ అదే నిజంగానే అది పెద్ద గుర్తింపే. వెరీ గుడ్. అది మంచిది. కానీ ఆమె మిమ్మల్ని మేము తిరిగి హైర్ చేస్తూ ఉంటాము. మన స్కూల్లోనూ మన బిడ్డలకి ప్రతి క్లాస్లో నేర్పండి.